ಫೈನಲಿ ನಾವೊಂದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ರೆಸಾರ್ಟ್ ಬಂದ ಕೂಡಲೇ ನಮಗೆ ಬ್ಯೂಟಿಫುಲ್ ಆಗಿ ಇಲ್ಲಿ ರೆಸಾರ್ಟ್ ನ ಒಂದು ಏನೋ ವ್ಯೂ ಪಾಯಿಂಟ್ ಅಂದ್ರೆ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಬ್ಯೂಟಿಫುಲ್ ಆದಂತ ಕ್ಯಾಟ್ ನಮ್ಗೆ ವೆಲ್ಕಮ್ ಮಾಡಿದೆ. ನೋಡಿ ನೋಡಿ ಯಾವ ರೀತಿ ತುಂಬ ಚೆನ್ನಾಗಿ ಆಡ್ತಾ ಇದೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ರೆಸಾರ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಒಳಗ್ ನಾವು ಎಂಟ್ರಿ ಕೊಡ್ತಿದ್ದ ಹಾಗೇನೆ ತಿರುಪತಿಯ ಶ್ರೀನಿವಾಸನ ಇಲ್ಲಿ ನಮಗೆ ಎಂಟ್ರಿಯಲ್ಲಿ ಸ್ವಾಗತ ಕೊಡ್ತಾ ಇದ್ದಾರೆ. ಬ್ಯೂಟಿಫುಲ್ ಆಗಿದೆ. ಈ ಬಂದವರಿಗೆ ಪೂಜೆ ಮಾಡೋದಕ್ಕೆ ಇವನ್ ಇಲ್ಲಿ ರೂಮ್ ಫೆಸಿಲಿಟಿ ಕೂಡ ಬಂದಿದೆ. ನೋಡಿ ಯಾವ ರೀತಿ ಇಲ್ಲಿ ರೂಮ್ ಫೆಸಿಲಿಟಿ ಗರ್ಲ್ಸ್ಗೆ ಸಪ್ರೇಟ್ ಆಗಿರ್ಬೋದು, ಬಾಯ್ಸ್ಗೆ ಸಪ್ರೇಟ್ ಆಗಿರ್ಬೋದು. ಅದೇ ರೀತಿ ಪ್ರತಿ ರೂಮ್ ಕೂಡ ಅದರದೇ ಆದಂಥ ಒಂದು ವಾಶ್ರೂಮ್ ಬಾತ್ರೂಮ್ ಅನ್ನು ಕೂಡ ಇಲ್ಲಿ ಅಡಾಪ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ವಿಂಡೋ ಕರ್ಟನ್ ಓಪನ್ ಮಾಡಿದ ಕೂಡಲೇ ಔಟ್ಸೈಡ್ ಕೂಡ ತುಂಬ ಬ್ಯೂಟಿಫುಲ್ ಆದ ಟಿವಿ ಉಂಟು, ಗೇಮ್ಸ್ ಕಾರ್ಡ್ಸ್ ಉಂಟು, ಕ್ಯಾರಮ್ ಇದೆ. ಇದು ಡೈನಿಂಗ್ ರೂಮ್. ಇಲ್ಲಿ ಎಲ್ಲ ಕೂತಿದ್ದಾರೆ. ನಾನು ವ್ಲಾಗ್ ಮಾಡ್ತಿದ್ದೇನೆ. ಇದು ಇನ್ನೊಂದು ರೂಮು. ಒಳಗೆ ಯಾರಿದ್ದಾರೆ ಅಂತ ನೋಡುವ. ಯಾರಿಲ್ಲ, ಖಾಲಿ ಇದೆ. ಇಲ್ಲಿ ಇಬ್ಬರಿಗೆ ಮಲಗ್ಬೋದು. ಇದರಲ್ಲಿ ಎಕ್ಸ್ಟ್ರಾ ಏನಿಲ್ಲ, ಜಸ್ಟ್ 2 ಬೆಡ್ಸ್. ಆ್ಯಂಡ್ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ, ಇಲ್ಲೊಂದು ಮಿರರ್ ಇದೆ. ನಾನು ಫುಲ್ ಚಳಿ ಆಗ್ತಿದೆ. ಇಲ್ಲೊಂದು ಕಬಾರ್ಡ್ ಕೊಟ್ಟಿದ್ದಾರೆ. ಆಚೆ ಇದರಲ್ಲೂ ವಾಶ್ರೂಮ್ ಇದೆ ಅಟ್ಯಾಚ್ಡ್. ಇಲ್ಲಿ ಒಂದು ಬೆಡ್, ಇನ್ನೊಂದು ಬೆಡ್ ಇದೆ. ಲೇಡೀಸ್ ರೂಮ್ ಫುಲ್ ಮೆಸ್ಸಿ ಉಂಟು. ಇಗ್ನೋರ್ ದ್ಯಾಟ್ ಪ್ಲೀಸ್. ಇಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಡೈನಿಂಗ್ ರೂಮ್ ಇದೆ, ಕಿಚನ್ ಇದೆ. ಸೊ ಏನಾದರೂ ಬೇಕಿದ್ರೆ ಮಾಡ್ಕೊಳ್ಬೋದು. ಫ್ರಿಡ್ಜ್ ಇದೆ. ಇಲ್ಲಿ ಮೇಲೆ ಆಟಿಕ್ ಥರ ಇದೆ. ಇಲ್ಲಿ ಏನಿದೆ ನೋಡುವ. ಇಲ್ಲಿ ಸಹ ಬೆಡ್ಸ್ ಇದೆ. ಐ ಥಿಂಕ್ ಬಾಯ್ಸ್ ಅಕ್ವೈರ್ಡ್ ದಿಸ್ ರೂಮ್. ಇಲ್ಲಿ ಇಷ್ಟೇ ಇರೋದು. ಸೊ ಕೆಳಗೆ ಹೋಗ್ತಿದ್ದೇನೆ. ಮೇನ್ ಅಟ್ರಾಕ್ಟಿವ್ ಪ್ಲೇಸ್ ಅಂತ ಹೇಳಿದರೆ ದಿಸ್ ಗಾರ್ಡನ್. ಇಗ್ನೋರ್ ದಿಸ್. ಸಖತ್ತಾಗಿರೋ ಗಾರ್ಡನ್ ಇದೆ. ಇಲ್ಲಿ ಫುಲ್ ಚಿಲ್ ಮಾಡ್ತಿದ್ದಾರೆ. ಎಲ್ಲ ಮೊಬೈಲಲ್ಲಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಅಲ್ಲಿ ದೂರದಲ್ಲಿ ಫೋಟೋ ಶೂಟ್ ನಡೀತಿದೆ. ನಮ್ಮ ಜೊತೆ ಬಂದಂತಹ ನಮ್ಮ ಒಂದು ಕಂಪನಿಯ ಕೊಲೀಗ್ಸ್ ಏನು ಮಾಡ್ತಾ ಇದ್ದಾರೆ ರೆಸಾರ್ಟಲ್ಲಿ ನೋಡ್ತಾ ಇದ್ದೀರಾ. ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಇಲ್ಲೊಂದು ಗುಂಪು ಕಟ್ಕೊಂಡು ಕ್ಯಾರಮ್ ಮಾಡ್ತಾ ಇದ್ದಾರೆ. ಇವ್ರು ನೋಡಿ, ಇವರು ಕತ್ತೆ ಆಡೋಕೆ, ಇಸ್ಪಿಟ್ ಆಡೋಕೆ ರೆಡಿ ಆಗ್ತಾ ಇದ್ದಾರೆ. ನೋಡಿ ಇವ್ರು ನಂಗೆ ವ್ಲಾಗನ ಅಡ್ಡ ಕ್ಯಾಮರಾ ಇಟ್ಕೊಂಡು ಮಾಡಿ ಅಂತ ಹೇಳ್ತೀವಿ. ಸೊ ಟ್ರೈ ಮಾಡೋಣ ಅಡ್ಡ ಇಟ್ಕೊಂಡು ಯಾವ ರೀತಿ ಅಂತ. ಇವ್ರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಡ್ಡದಲ್ಲಿ ಏನಿದೆ? ಅಡ್ಡದಲ್ಲಿ ಇವ್ರು ತುಂಬಾ ಚಳಿಯಾದಾಗಿದ್ದಾರೆ. ಪ್ರತೀಕ್ಷಾ ಹೇಗೆ ಚಳಿನಾ? ತುಂಬಾ ಚಳಿ. ಇವ್ರು ನೋಡಿ ಚಳಿಲಿ ಇವ್ರ ರಿಯಾಕ್ಷನ್ ನೋಡಿ. ಎಸ್, ಔಟ್ ಸೈಡ್ ತುಂಬಾನೇ ಲೈಟ್ ಆಗಿ ಮಳೆ ಬರ್ತಾ ಇದೆ. ವೆದರ್ ಹೀಗೇನೆ ಇರುತ್ತಾ ಅಥವಾ ಚೇಂಜಸ್ ಏನಾದ್ರು ಕಾಣಬಹುದಾ? ನೋಡಿ ಅಲೆ ಮಾಡಿದ್ದಾರೆ, ಸುತ್ತಾ ಇದ್ದಾರೆ ನೆಟ್ವರ್ಕ್ಗೋಸ್ಕರ. ಎಲ್ಲಿ ಹೋಗ್ತಾನೋ ಏನೋ. ಕಾಫಿ, ಥ್ಯಾಂಕ್ ಯು ಸರ್. ನೋಡಿ ನಮಗಿಲ್ಲಿ ಬೇಕಾದಂಥ ಒಂದು ವೆಲ್ಕಮ್ ಡ್ರಿಂಕ್ಸ್ ಅಂತ ಹೇಳಿ ಕಾಫಿ ಆರ್ ಟೀನ ನಮಗಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಒಂದು ಮಲೆನಾಡಿನ ಕಾಫಿ ಯಾವ ರೀತಿ ಇದೆ, ಚಿಕ್ಕಮಗಳೂರಿನ ಕಾಫಿ ಎಲ್ಲದಕ್ಕೂ ಕೂಡ ಫೇಮಸ್ ಅಂತೆ. ಅದು ಕೂಡ ಈ ವೆದರಿಗೆ ಒಂದು ಕಾಫಿ ಕುಡ್ಕೊಂಡು ವೆದರ್ನ ವೈಬ್ನ ಎಂಜಾಯ್ ಮಾಡೋದಿದೆಯಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್. ಬ್ಯಾಕ್ ಕ್ಯಾಮರಾ. ಮತ್ತೆ ನೀವು ಮಾತಾಡಿದ್ದು ನೀವ್ಯಾರಂತ ಗೊತ್ತಾಗುದಿಲ್ಲ.
ನಾನು ಗೊತ್ತಾಗ್ತಿದ್ದೆ ಪರವಾಗಿಲ್ಲ. ಹಾ. Yes, ನಾನು ರೋಹಿತ್ ಮಾತಾಡ್ತಾ ಇದ್ದೀನಿ, ನಿಮ್ಮ ನೆಚ್ಚಿನ ಬ್ಲಾಗ್ ಕಲಾವಿದ. ರೋಹಿತ್ ಮಚ್ಚಿಮಾಲೆ ನಾಯ್ಕ್ ಪುತ್ತೂರು, ಪುತ್ತೂರಿನ ಮುತ್ತು. ನೋಡಿ ಇನ್ಸ್ಟಾದಲ್ಲಿ ರೋಹಿತ್ ನಾಯಕ್ ಮಚ್ಚಮಲೆ ಅಂತ ಹಾಕಿ ಸಿಗ್ತಾರೆ. ಪುತ್ತೂರಿನ ಸಾರಿ, ಅವ್ರು ಆಕ್ಚುಲಿ ರಾಂಗ್ ಐಡಿ ಹೇಳಿದ್ರು. ರೋಹಿತ್ ನಾಯ್ಕ್ ಪುತ್ತೂರು ಅಫಿಷಿಯಲ್ ಅಂತ ಹೇಳಿ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫೈಂಡ್ ಮಾಡಬಹುದು. ನೋಡಿ ಇವ್ರಿಗೆ ನಮಗೆ ಫೆಸಿಲಿಟಿನ ಸಪ್ಲೈ ಮಾಡ್ತಾ ಇದ್ರು. ಇವೊಂದು ಕಪ್ ಹಿಡ್ಕೊಂಡಿರುವಂತ ಲೋಟನ ಹಿಡ್ಕೊಂಡಿರುವಂತ ಸ್ಟೈಲ್ ನೋಡಿ, ಎಲ್ಲಿ ಹೋದ್ರು ಕೂಡ ತನ್ನ ಟಿಶ್ಯೂ ಅನ್ನೋ ಒಂದು ಕೈಯಿಂದ ತಪ್ಪಿಸ್ಕೊಳ್ಳಲ್ಲ ಇವರು. ಏನು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಕಾಫಿ ಕುಡಿತಾ ಇದ್ದಾರೆ. ನಾಚಿಕೆ ಆಯ್ತು ಅನ್ಸುತ್ತೆ. ಎಸ್, ಇನ್ ನೆಕ್ಸ್ಟ್ ನಮ್ಮ ಮೂವ್ ಜಲಪಾತದ ಕಡೆಗೆ. ಯಾವ ಜಲಪಾತ ಅಂತ ನಂಗೂ ಕೂಡ ಐಡಿಯಾ ಇಲ್ಲ, ಅಲ್ಲಿ ಹೋಗಿ ನೋಡೋಣ ಜಲಪಾತ ಯಾವ ರೀತಿ ಇರ್ತದೆ ಅಂತ. ಎಸ್, ನಾವು ಬೆಳಿಗ್ಗೆ ಸುಮಾರು 6 ಸಮಥಿಂಗ್ ಹೋಗ್ತಿದ್ದೇವೆ. ಬಟ್ ಟಿ ನಮ್ಮ ರೂಮ್ ಹತ್ರ ಬರುವಾಗ ಸುಮಾರು ಒಂದು 6:45 ಸಮಥಿಂಗ್ ಆಗಿದೆ, 6:45. ಅದಾದ್ಮೇಲೆ ಅಲ್ಲಿಂದ ಸೀದಾ ಹೋಗ್ತು ಬೆಳ್ತಂಗಡಿ ಬಂದ್ವಿ. ಅಲ್ಲಿ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾವು ಅಲ್ಲಿಂದ ಡೈರೆಕ್ಟಾಗಿ ನಾವು ಹೋಗಿರುವಂಥ ದೇವ್ರ ಮನೆಗೆ. ದೇವ್ರ ಮನೆ ಬ್ಯೂಟಿ ಏನಿದೆ ಅಂತ ಆಲ್ರೆಡಿ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಆ ದೇವ್ರ ಮನೆ ಬ್ಯೂಟಿನ ನೋಡಿಕೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಮೂಡಿಗೆರೆಗೆ ಬಂದು ಅಲ್ಲಿ ಕೂಡ ಏನು ಒಂದು ಮನೆಯಲ್ಲೇ ತಯಾರಿಸಿದಂಥ ಪ್ರತಿಯೊಂದು ವೆಜಿಟೇಬಲ್ ಫ್ರೂಟ್ಸ್, ಅದರ ಜೊತೆಗೆ ನಮ್ಮ ಒಂದು ಮಧ್ಯಾಹ್ನದ ಒಂದು ಲಂಚನ್ನು ಕೂಡ ಕಂಪ್ಲೀಟ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರುವಂಥದ್ದು ಜಲಪಾತ ನೋಡೋಕ್ಕೆ ಇಲ್ಲಿ ಹೋಮ್ ಸ್ಟೇಯಿಂದ. ಸೊ ಯಾವ ಜಲಪಾತ ಅನ್ನೋದು ನಂಗೆ ಕೂಡ ಐಡಿಯಾ ಇಲ್ಲ, ಬಟ್ ಹೋಗಿ ಆದಮೇಲೆ ನೋಡೋಣ ಯಾವ ರೀತಿ ಅಲ್ಲಿ ಒಂದು ಎನ್ವೈರನ್ಮೆಂಟ್ ಇದೆ, ಅಥವಾ ನಾವು ಹೋಗಿರುವ ಟೈಮಲ್ಲಿ ಅಲ್ಲಿ ಕ್ಲೈಮೇಟ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಎಸ್, ನಾನು ನಿಮಗೆ ಇನ್ನಷ್ಟು ಅಪ್ಡೇಟ್ನ ಕೊಡ್ತಾ ಇರ್ತೇನೆ. ಒಂದ್ಸಲ ಅಲ್ಲಿ ಜಲಪಾತಕ್ಕೆ ಹೋದ್ಮೇಲೆ ಅಲ್ಲಿ ಅಪ್ಡೇಟ್ ನಾನು ನಿಮಗೆ ಕೊಡ್ತಾ ಇರ್ತೇನೆ. ಅಲ್ಲಿಗೆ ನೋಡ್ತಾ ಇರಿ. ಸೊ ಗೈಸ್, ಐ ಥಿಂಕ್ ವೆಹಿಕಲ್ ಹ್ಯಾಸ್ ಅರೈವ್ಡ್. ಪ್ಲೀಸ್ ಗೋ ಅಂಡ್ ನಾವು ವಾಟರ್ ಫಾಲ್ಸಿಗೆ ಹೋಗ್ತೇವೆ. ಇಲ್ಲಿ 2 hours later. ತೂಲೆ ಗಾಯ್ಸ್, ಇಡೇ ಮುಟ್ಟ ಬರೋಡಾಂಡ ಪೊನ್ನಿಲೆ ಪೂರ ಆಣಲ್ ಬೋರ್ಡ್ ಇತ್ತಂಡು ಯಾಪ ಟ್ರಕ್ಕಿಂಗ್ ಆದ್ ರೂಮಿಗೆ ಬರ್ತೀರಿ. ಅಗಲಗಲು ಬೀಗ ಬಾರ್ದು ಕುಲ್ದಿರಿ ಎಂಕಲ್ ಆಣಲ್ ಪಾಪ ಪಿದೈಡಿಲ್ಲ. ತೂಲೆ ಒಂದು ರೂಮ್ ನಂಬರ್ 1 ಇಟ್ಸ್ ಲಾಕ್, ರೂಮ್ ನಂಬರ್ 2 ಉಂದ ಲಾಕ್, ರೂಮ್ ನಂಬರ್ 3 ಅಂತೂ ಕೇಂಡ್ನೆ ಬರ್ಚಿ ಅವಲ ಲಾಕ್, ಉಂದ ಲಾಕ್ ಗಾಯ್ಸ್. ತುಲೆ ಲಾಕ್ ಪಾಪ ಆಣಲ್ ತುಲೆ ಮೂಲ್ ಪಾಪ ಇಸ್ಪೆಡ್ಗೋ ಬಂದಿರ್ಲಿ ಲಾಕ್ ಒಂದು ಆಣಲ್ಲ ಹಣೆ ಬರ ಆಣಲ್ಲ ಜೀವನ ಏನನ್ನ ನೆಟ್ಟೆ ಗೊತ್ತಾಪ. వీడియో మంతి నర్మేరు పొక్కడి వీడియో మంతిని ಎಂಕಲ್ಡ ಬಂಡೇರು ಪಿದೈ ಬರೋಚ್ಚಿ ಎಂಕಲ್ನ ಬಾಯ್ಸ್ ನಕಲ ವಿಡಿಯೋ ಒಂದುಂಡು ಒಂದು ಐಕ್ ಎಂಕಲ್ ಪಿದೈ ಬತ್ತಿಜ ಅಂಡ ಅಕ್ಕಲ ಇಂಚ ಪೂರ ವ್ಲಾಗ್ ಮಂತ್ ಬಾರ್ದೆ ವಿಷಯದಾಗ ಗೊತ್ತುಂಡ ಯಾನ್ ಜಸ್ಟ್ ಫೋನ್ ಪಕ್ಕಂಬರ್ರೆ ಬಂದಾಗ ಏರ ಪಂಡಿ ಮುಲ್ಪ ಇಂಕ್ಲೆ ಒಂದು ಪೊನ್ನೂಲ್ ಪಿದೈ ಬರ್ರೆ ಇಜ್ಜಿ ದಾಯ್ ಪಂಡಿ ಇಂಕ್ಲೆ ಕೊಂಚ ವ್ಲಾಗ್ ಮನ್ಪೆರು ಸುಳ್ಳು ಮಂತಿ ನಾರಾರು ಮಲ್ಲ ಇತ್ತೆ ಆರೊಂಜಿ ವಿಡಿಯೋ ಬಿಡ್ತಾರೆ. ಆ ವಿಡಿಯೋ ಬಿಟ್ಟ ಯಾನೆ ಈ ವಿಡಿಯೋನ ಪಾಡುವೆ. Fast man, what are you doing? Simply wasting time. A few moments later. Open that, yeah. What is that? Nothing is. That's the video card. Who let the dogs out?
ಜಿನ ನಾಡಿ ಬ್ಲಾಗ್ಗಳು ಇರೋದಾವು ದಿಪ್ಪಿನ ಪಿರಪೋಲಯ ಆರ್ ಮೊಬೈಲ್ Hello, this is DSP. Everybody put your hands up, groove to the beat. Om zimam bing bing boo. Tin sastena se taar chipte chhati se. Om zimam bing bing boo. Tin sastena se tin taar hai dili kaun kase 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 बैंड की बत्तियां बुझा के बस ट्रिप लैंड tin sastena se लूप में ट्यून बजा के थोड़ा हिट हो वाह क्या सीन है, वाह क्या सीन है। बंद करो, हाथ जोड़ के मैं मोदी साहब से गुजारिश करता हूँ।